ಹೋಗಿ ಬಗ್ಗೆ ಬನ್ನಿ ಅಂತ ನಾನು ಅಷ್ಟು ಮರ್ಯಾದೆ ಕೊಟ್ಟನ ಚಾನ್ಸ್ ಇಲ್ಲ. ಓಲೆ ಬಾಲೆ ಅಂತ ಅಂದಿದ್ದು. ದುಡ್ಡನ್ನ ತಯಾರು ಮಾಡಕ್ಕೂ ಮೆಟೀರಿಯಲ್ ಬೇಕು. ಮಿಷಿನ್ ಬೇಕು. ಏನ ಮಿಷಿನ್ ಬೇಕು ಅಂದೆ. ಸರಿ ಸರಿ ಆಯ್ತು ಒಪ್ಕೋತೀನಿ. ಹಾಯ್, ಸಕ್ಕರೆ ನಾಡು ಕೆಂಪ ಯೂಟ್ಯೂಬ್ ಚಾನಲ್ ಸ್ವಾಗತ ಸುಸ್ವಾಗತ. ಇವತ್ತಿನ ಸ್ಪೆಷಲ್ ಏನಿರುತ್ತೆ ವಿಡಿಯೋದಲ್ಲಿ ನೋಡಮ್ಮ. ಇನ್ನೂ ಎದ್ದೇ ಇಲ್ವಾ? ಇನ್ನೂ ಎದ್ದೇ ಇಲ್ಲ. ಎದ್ದವಳೆ ಏಕಳು ಮಲಗಿದವ. ಕಾಪಿ ಇನ್ನೂ ಕಾಯಿಸಿಲ್ಲ. ಇನ್ನೂ ಕಾಪಿ ಕಾಯಿಸಿಲ್ವಲ್ಲಿ. ಅದು ಯಾರು ಇಟ್ಟಿಲ್ಲೋ ದ್ವಾಸೆನೇ ಪಲ್ಯ ಗಮ್ಮಂತಾಗಬೇಕಲ್ಲೇ. ಬೀದಿಲಿ ನಡ್ಕೊಬತ್ತಾದ್ರೆ ಗಮ್ಮಂತಾದೆ. ಯಾರು ಇಟ್ಟಿಲ್ಲ ಕಾಣೆ. ಅದು ಆಲೂಗೆಡ್ಡೆ ಪಲ್ಯನೇ ನಂಗೆ ಗೊತ್ತು. ಎಲ್ಲ ದ್ವಾಸೆ ಹಾಕ್ಬಿಟ್ಟು ಹೊತ್ನಂತೀಯ. ನಮ್ಮ ಹುಟ್ಟಿಲ್ಲ ಹಂಗೆ ಯಾವ ಹಾಕೊಡವೇ ಇಲ್ವಲ್ಲ. ಎದೊಳೋದೇ ಕಷ್ಟ. ಒಣ್ಣೊಣಿಯಾಗಿ ಮಾಡಿದ್ರೆ ಯಾಕೆ ತಿನ್ನಕ್ಕಿಲ್ಲ ಅಂತ. ನೀನು ಹೆಂಗೆ ಮಾಡಿದ್ರು ಒಂದು ಹದ ಹೇಳಲಿಲ್ಲ ಅಂದ್ರೆ ನೀನು ತಿನ್ನೋದೇ ಇಲ್ಲ. ನೀನು ಹಂಗೆ ಮಾಡಿರ್ತೀವಿ ಅಂತ ಅರ್ಥ ಅಲ್ಗೆ. ನೀನು ಹೆಂಗಿದ್ರು ತಿಂತಿದ್ದಿ. ಅದೇನು ಎತ್ತರ್ಗೆ ಹೆಗಣ ಮುದ್ದೋನಿಕ್ಕಿಲ್ವಾ ಹಂಗೆ. ಈಗ ನೀನು ಮಾಡ್ತಿದ್ದಿ, ನಿನ್ಗಿಷ್ಟ ತಿಂತಿದ್ದಿ. ಅನ್ನ ಪನ್ನ ಉಣ್ಕತೀನಿ, ಸಾರಂತೂ ಟೇಸ್ಟ್ ಕಮ್ಮಿ ಉಣ್ಕತೀನಿ. ದೋಸೆ ನಾನು ತಿನ್ನಕ್ಕಿಲ್ಲ. ಚೆನ್ನಾಗಿದ್ರು ಮಾತ್ರ. ಅಲ್ಲ, ದೋಸೆಗೆ ಏನೇನು ಐಟಮ್ ಹಾಕ್ಬೇಕು ಮೃದುವಾಗಿ ಬರೋಕ್ಕೆ, ಮಲ್ಲಿಗೆ ಹೂ ಹಂಗೆ ಅದು ಗೊತ್ತಿರ್ಬೇಕಲ್ಲ. ಏನು ನೆನ್ನೆಯಿಂದಲೂ ಫೋನ್ ಹೊಸಿ ಬತ್ತಾಯಿಲ್ಲ. ಸೀರೆ ಪ್ರಮೋಷನ್ನು ಸೀರೆ ಇದಕ್ಕೆ. ಹಿಂಗೆ ಅದಕ್ಕೆ ವಿಜಯ್ ಕರ್ಕ ಹೋಗ್ಬೇಕು. ಅಲ್ಲೇ ತಗ ನಿನಗೂ ತಗೊಬಂದ್ಬಿಡೋಣ ಹೆಂಗೆ ಅಂತ ಯೋಚನೆ ಮಾಡ್ತಾನೆ. ಹೆಂಗೆ ಮಾಡೋದು? ಅಲ್ಲ, ಅವ್ರಿಗೆ ಹೇಳ್ಬಿಟ್ಟು ಹಂಗಾರೆ ಅವ್ರನ್ನೇ ಕಳಿಸ್ಬಿಟ್ರೆ ಇಲ್ಲೇ ತಗೊಬಂದ್ಬಿಡ್ಲಿ ಅಂತ. ಸವಿತಂಗೆ ಹೇಳ್ಬಿಟ್ಟು ಇಲ್ಲೇ ಪಟ್ನಾ. ಹಂಗೆ ಹೇಳ್ಬಿಡೋಣ. ಈಗ ಮೈಸೂರು ಕಳ್ಸೋ ಬದಲು ಇನ್ನೇನು ಹೆಂಗಿದ್ರು ಬರೀ ಸೀರೆ ಅಲ್ವಾ ತಗೊಳ್ಳೋದು ಎಲ್ಕ. ಇಲ್ಲ ಪಟ್ಟಣಕ್ಕೆ ಹೋಗ್ಬಿಟ್ಟು ತಗೊಂಡ್ಬಿಡಿ ಅಂದ್ಬಿಡೋಣ ತಗೆ. ಇವತ್ತು ಯಾವ ವಾರ? ಗುರುವಾರ. ಇವತ್ತು ಭಾನುವಾರ ಆಗಿದ್ರೆ ಪಿಂಕಿ ಏಟಿಲಿರೋಳು, ಸವಿತಾ ಹೋಗೋಳು. ಹೆಂಗೆ ಮಾಡೋದ? ನಿನಗೆ ಎಷ್ಟು ಒಂದು 10,000 ರೂಪಾಯಿದು ಬೇಕಾ 5,000 ರೂಪಾಯಿದು ಬೇಕು? 10,000 ತಂದಿಯಾ? ನಿಜವಲ್ಲವೇ? ನಿಜವಲ್ಲ 10,000 ತಂದಿಯಾ ನೀನು? ಅಲ್ಲಿ 20,000 ತಂದಿ. ಅಲ್ಲಿ ಬೀರಲ್ಲೇ ಬಿದ್ದಾವಲ್ಲೇ. ಚೆನ್ನಾಗಿ ಹೇಳಿದೆ. ಮದುವೆಲಿ ನಾನು ತಗೊಬಂದಿದ್ದು. ತಂದಿರೋನ ಗೊತ್ತಿಲ್ವಾ? 5,000 ಕತ್ತೆ ಹೋಗು. ಯಾರ್ಗಾರ ಹೇಳ್ಬಿಟ್ಟು 20,000 ಅಂತ. 15,000 ರೂಪಾಯಿ. ಅವ್ರು 20,000 ಹೇಳಿದ್ದು ಕೊಡಿಕಿಲ್ಲ ಅಂತ. ಕೊನೆಗೆ 15,000 ರೂಪಾಯಿ ಕೊಟ್ಟಿರೋದು. ನಾವು ತಂದಿರೋದು 3,000 ತಂದಿರೋನು ದುಡ್ಡ ಕೊಟ್ಟುಬಿಟ್ಟೆ. ಅಲ್ಲಿ ತಂದಿರೋನು ಗೊತ್ತಿಲ್ಲ. ಏನು 7 ವರ್ಷ ಆಗೋದೇ ಅಂದ್ರೆ ಮರ್ಕೊಬಿಟ್ಟಿದ್ದ ನಾನು. 7 ವರ್ಷಕ್ಕೆ ಮರ್ಕೊಬಿಟ್ಟನ. 2 ಸೀರೆ ಅಷ್ಟೇ. ಹಂಗಾರೆ ನಿನ್ನೆ ಮರ್ತ್ಕೊಂಡು ಕಳಿಸ್ಬಿಡ್ಬೇಕಪ್ಪ. ನೀನು ಯಾರಾಗ ಗೊತ್ತಿಲ್ಲ ಹೋಗು ಅಂತ. ಅಷ್ಟೇ ಯಾಕಂದ್ರೆ ಸುಮ್ ಕೂತ್ಕೊ ನೀನು. 15,000 ರೂಪಾಯಿ ದುಡ್ಡು ಕೊಟ್ಟಿರೋದು ನನಗೆ ಗೊತ್ತು. ಸುಮ್ಮನಿರ್ಲಿ. 15,000ಕ್ಕೆ ಎಂತ ಸೀರೆ ಬರೋವು ಗೊತ್ತಾ? ಸೀರೆ ಬ್ಲೌಸ್ಗೆ ವರ್ಕ್ ಬಂದ್ಬಿಡವು. ನಾವೇನು ವರ್ಕೆ ಮಾಡ್ಸೋಂಗಿರ್ಲಿಲ್ಲ. ಒಂದಕ್ಕೆ ಮಾತ್ರ ವರ್ಕ್ ಇದ್ದದ್ದು. ಇನ್ನೊಂದಕ್ಕೆ ನಾವು ಕೊಡ್ಸ್ಕೊಂಡದ್ದು ವರ್ಕ. ನಮ್ಮ ಮದುವೆ ಬ್ಲೌಸ್ಗೆ ನವಿಲ್ಗಿರಿ. ಎಷ್ಟು ಸಾವಿರ ಕೊಟ್ಟಿದ್ದನು ಅದಕ್ಕೆ? ಹೊಲಿಸಕ್ಕೆ ಎಷ್ಟು ಸಾವಿರ ಕೊಟ್ಟೆ? ನಾವು 4,000 ಕೊಟ್ಟ, ನೀವ್ 2,000 ಕೊಟ್ರಿ. ಬರೀಯಾ? ನೀವ್ 2,000 ಕೊಟ್ಟದ್. ನೀವೇಂತ ಅನ್ಕೊಂಡಿಲ್ಲ. ಇದೇನ್ಕೋ ಕಣೆ, ದುಡ್ಡು ಕೊಡಕ್ ಬಂದ್ರಲ್ಲ ಅವಾಗ 2,000 ಅಂದ್ಬಿಟ್ಟು ಕೊಟ್ಟಿದ್ದು. 4,000 ಆಯ್ತು. ಇಷ್ಟು ಪರಿಚಯ ಇರ್ನಿಲ್ವಲ್ಲ ನೀನು ಆಗ? ಇಲ್ಲ ಅಂದ್ರೆ ತಾನೇ 10,000 ಹೇಳ್ಕೊಡ್ಬಿಡುವೆ. 10,000 ಯಾರ್ಗಾರ ಹೇಳ್ಬಿಟ್ಟು. ಇನ್ನು ನೀನ್ ಪರಿಚಯನೇ ಇರ್ನಿಲ್ವಲ್ಲ ನಂಗೆ. ಮದ್ವೆ ಆದ್ಮೇಲೆ ಪರಿಚಯ ಆಗ್ದೇನೆ ಹಂಗೆ ಹೇಳ್ತೀನಿ. ಈಗ ಮದ್ವೆ ಆದ್ಮೇಲೆ? ಅದಕ್ಕೆ ಮೊದ್ಲಲ್ವಾ? ಅದಕ್ಕೆ ಮೊದ್ಲೇನು ಮಾತಾಡಿರ್ನಿಲ್ವ ಫೋನಲ್ಲಿ? ನಾವು ಫೋನಲ್ಲಿ ಮಾತಾಡಿದ್ವ. ರಿಯಲಿ ಮಾತಾಡಿರ್ನಿಲ್ಲ. ಏನಂತ ಮಾತಾಡ್ದು? ಏನಂತ ಮಾತಾಡರು? ಫೋನಲ್ಲಿ ಸ್ಟಾರ್ಟಿಂಗ್ ಫೋನ್ ಮಾಡಿದಾರೆ ಯಾರು? ನೀನು ನಾನಿರ್ಬೇಕು. ಏನು ಮಾತಾಡೋದು ಗೊತ್ತಿಲ್ಲ. ಮತ್ತೆ ಅದೇನೋ 10,000 ರೂಪಾಯಿಂದು ಸೀರೆ ಮಾತ್ರ ರೇಟು ಕರೆಕ್ಟಾಗಿ ಹೇಳ್ತಿದ್ದಿ. ಅದೇ ನಾ ಫೋನ್ ಮಾಡ್ಬಿಟ್ಟು ಏನೋ ಚಿನ್ನ ಬಂಗಾರಿಯನ್ನ ಏನಂದೇನು ಗೊತ್ತಿಲ್ಲ. ಒಟ್ಟಿನಲ್ಲಿ ಫೋನ್ ನಾನೇ ಮಾಡಿದನು. ಎಂಗೇಜ್ಮೆಂಟ್ ಆದ್ಮೇಲೆ ಅದಕ್ಕೆ ಮೊದಲು
ಎಂಗೇಜ್ಮೆಂಟ್ ಆದ್ಮೇಲೆ ಮೊದ್ಲೇನ್ ಮಾತಾಡಿದ್ವು ನಾವು ಹಾಂ ಅದ್ಯಾರೋ ಇದು ಮಂಡ್ಯಕ್ಕೆ ಬಂದಿದ್ದು ಅವಾಗೇನೋ ಅಷ್ಟೊಕ್ಕ ಪರಿಚಯ ಏನೋ ಮಾತಾಡೋಕೆ ಇವಾಗ ನಾನ್ಯಾರೋ ನೀನ್ಯಾರೋ ಅನ್ನೋ ಇದ್ರಿಗೆ ಆಗ್ಬಿಟ್ಟಿತ್ತು ಗೊತ್ತೇ ಇಲ್ವಲ್ಲ ಆಮೇಲೆ ಎಂಗೇಜ್ಮೆಂಟ್ ಆದ್ಮೇಲೆ ಹೊಸ ಪರಿಚಯ ಆಯ್ತು ಮಾತಾಡೋದು ಒಡವೆ 2 kg ಒಡವೆ ಮಾಡ್ಸಕ್ ಒಂದ್ ದಿನ ಬಂದಿದ್ದಲ್ಲೇ ಅದನ್ನ ನಾನು ಹೇಳಿದ್ರು ಮಂಡ್ಯಕ್ಕೆ ಅವಾಗ ಬಂದಿದ್ದಲ್ಲ ಎಂಗೇಜ್ಮೆಂಟ್ ಆಗಿರ್ಲಿಲ್ಲ ಅಲ್ವಾ ಅದಕ್ಕೆ ಮೊದಲು ಎಂಗೇಜ್ಮೆಂಟ್ ಮುಂಚೆನೋ ಇಲ್ಲ ಒಡವೆ ಮಾಡ್ಸೋದು ಎಂಗೇಜ್ಮೆಂಟ್ ಆದ್ಮೇಲೆ ಎಂಗೇಜ್ಮೆಂಟ್ ಆದ್ಮೇಲೆ ಇಲ್ಲ ಇಲ್ಲ ಸೀರೆ ಎಲ್ಲ ತಂದದ್ದು ಫಿಕ್ಸ್ ಆದ್ಮೇಲೆ ಬಂದು ನಮ್ಮ ನೋಡ್ಕೊ ಹೋದ್ಮೇಲೆ ಸೀರೆ ತಗತ್ತೀವಿ ಅಂದ್ಬಿಟ್ಟು ಅಲ್ಲೇ ಒಡವೆ ಕಾಲುಂಗ್ರ ಸೈಟ್ ತಗತ್ತೀವಿ ಅಂದ್ಬಿಟ್ಟು ಉಂಗ್ರ ಎಲ್ಲನೂ ಕಚ್ಚಿದ್ದು ಅವನ್ ಫೋನ್ಗೆ ಅಂತ ನೀವು ಮಾಡಿದ್ರು ಅವನಿಂದ ನಾವು ಮಂಡ್ಯಕ್ಕೆ ಬಂದದ್ದು 2 kg ಚಿನ್ನ ಅಲ್ಲಿ ಮಾಡಾಕದ್ದು ಬಂದಿವ್ರು ಇಬ್ರು ಬಂದಿವ್ರು ಅಕ್ಕ ತಂಗಿರು ಇಬ್ರು ಒಟ್ನಲ್ಲಿ ಅದು ಎಂಗೇಜ್ಮೆಂಟ್ ಆದ್ಮೇಲೋ ಎಂಗೇಜ್ಮೆಂಟ್ ಮುಂಚೆನೇ ಎಂಗೇಜ್ಮೆಂಟ್ ಸೀರೆ ತುಂಬಿರ್ಲಿಲ್ವಾ ಅದ ನೀವು ಅದು ಉಟ್ಕೊಳ್ಳಿಲ್ವಾ ನಾನು ತಂದ 2ನೇ ಸತಿ ಉಟ್ಕೊಂಡೋದು ಒಟ್ನಲ್ಲಿ ಚಿನ್ನ ಅನ್ನೋ ರನ್ನ ಅನ್ನೋ ಗೊತ್ತಿಲ್ಲ ಫಸ್ಟ್ ಫೋನ್ ಮಾಡ್ಬಿಟ್ಟೆ ಅಂದಿಲ್ಲ ನೀನು ಹೋಗಿ ಬನ್ನಿ ಅಂತಾನೆ ಮಾತಾಡಿರೋದು ನಾವು ಹೋಗಿ ಬನ್ನಿ ಅಂತ ನಾನು ಅಷ್ಟು ಮರ್ಯಾದೆ ಕೊಟ್ಟನ ಚಾನ್ಸ್ ಇಲ್ಲ ಓಲೆ ಬಾಲೆ ಅಂತ ಅಂದಿದ್ವಿ ನಾನು ಯಾವ ಚಾನ್ಸೇ ಇಲ್ಲ ಓಲೆ ಬಾಲೆ ಅಂತ ಮಾತಾಡ್ತಾನೆ ನಾನು ಲವ್ ಮಾಡ್ಬೇಕಾದ್ರೆ ಓಲೆ ಬಾಲೆ ಅಂತಿದೆ ಮದುವೆ ಆದ್ಮೇಲೆ ನೀನು ಆರ್ಎಸ್ ಬಿಟ್ಕೊಟ್ಟದ್ದು ಏನ ಮದುವಾದ್ಮೇಲೆ ಓಲೆ ಬಾಲೆ ಅಂತ ಕರೆದಿದ್ವಿ ಏನೋ 8 ದಿನ ಹಂಗೆ ಕರೆದಿರ್ಬೋದು ಅಷ್ಟೇ ಏನ ಹಂಗಾರೆ ಅದೇ ಒಂದೊಂದೇ ತಿಂಗಳು ನಮ್ಮ ಮದುವೆ ಆದಾಗ ಒಂದು 2 ತಿಂಗಳು ಹಂಗ್ ಬಡ್ಡಿದೆ ಬರೀ 7 ದಿನ 8 ದಿನ ಎಂಗೇಜ್ಮೆಂಟ್ ಆದ ಈ ಭಾನುವಾರ ಎಂಗೇಜ್ಮೆಂಟ್ ಮುಂದ್ಲು ಭಾನುವಾರ ಮದ್ವೆ ಭಾನುವಾರ ಬಿದ್ದಿರ್ಲಿಲ್ಲ ಬೇರೆ ವಾರ ಯಾವ ವಾರವ ಒಟ್ನಲ್ಲಿ ಗುರುವಾರ ಏನೋ ಬಿದ್ದಿತ್ತು ಅಷ್ಟೇ ಅವತ್ತು ಅಷ್ಟೇ ನಾವು ಈ ಚಿನ್ನ ಬಂಗಾರಿ ಅಯ್ಯೋ ಲವ್ವರು ಅಂದ್ರೆ ಇಡ್ತೀವಿ ಅಂದ್ರೆ ಹಂಗೆ ಹಿಂಗೆ ನಾರ್ಮಲಾಗಿ ಹೆಂಗೆ ನಾರ್ಮಲ್ ಲೈಫ್ ಇರ್ತದ ಊಟ ಮಾಡೋದು ಮನೆ ಹೊಲ್ತಕ್ಕೆ ಹೋದ್ವ ಅಟ್ಟಕ್ಕೆ ಬಂದ್ವ ಹಿಂಗೆ ನಾರ್ಮಲಾಗಿ ಹೆಂಗೆ ಕೆಲವರು ಬದುಕ್ತಾರೆ ಇನ್ನು ಕೆಲವರು ಬಿಲ್ಡಪ್ಪಲ್ಲಿ ಬದುಕ್ತಾರೆ ಕೆಲವರು ಹಂಗೆ ಪ್ರೀತಿಲೂ ಅಷ್ಟೇ ನಾವು ಓಲೆ ಬಾಲೆ ಇಷ್ಟೇ ಚಿನ್ನ ರನ್ನ ಬಂಗಾರ ನೀನು ಆಕಾಶ ಪಕಾಶ ಹಿಂಗೆ ಹೊಗಳೋದು ಪಗಳೋದು ಹಿಡ್ಕೊಂಡು ಹೊಡಿಯೋದು ಅವೆಲ್ಲ ಇಲ್ಲ ಹೊಡಿಯೋದು ಇರ್ತವೆ ಅಂದರೆ ಒಂದು ಜಗಳ ಪಗಳ ಆದಾಗ ಗಂಡ ಇಡ್ತೀರ ಸಹಜವಾಗಿ ಹಿಂಗೆ ಇದು ಮಾಡೋದು ಹೆಂಗೆ ನಾರ್ಮಲಾಗಿರ್ತದೆ ಕೆಲವರು ಹಾಗೆ ಕೆಲವರು ಲೆವೆಲ್ ತೋರ್ಕೊಳಕ್ಕೆ ಹೋಯ್ತಾರೆ ಜಂಬ ತೋರ್ಕೊಳ್ಳೋದು ಯಾವ ಮಟ್ಟಕ್ಕೆ ಅಂತಂದರೆ ಅವ್ರ ಮನೆ ಸ್ಥಿತಿನೇ ಅದೇನೋ ನಾಯಿಪಾಡು ಅಂತಾರಲ್ಲ ಹಂಗಾಗಿರ್ತದೆ ಜಂಬ ಈ ದೌಲತ್ತು ಭಾರಿ ಭಯಂಕರ ತೋರ್ಕೊತಾರೆ ಕೆಲವು ಮನೆಗಳಲ್ಲಿ ಇರಲಿ ಹಾಗೆ ಒಂದು ನಾರ್ಮಲ್ ಆಗಲೂ ಅಷ್ಟೇ ನಾರ್ಮಲ್ಲು ಈಗಲೂ ಅಷ್ಟೇ ನಾರ್ಮಲ್ಲು ಸ್ಟಾರ್ಟಿಂಗ್ ಕಟ್ಕೊಂಡಿವ್ನಿ ಅಂತ ಜಾಸ್ತಿ ಪ್ರೀತಿ ಇಲ್ಲ ಈಗ ಅಲ್ಲೇ 7 ವರ್ಷ ಆಗೋದೆ ಅಂತ ಕಮ್ಮಿ ಪ್ರೀತಿ ಇಲ್ಲ ಏನ್ಲೇ ಹಾಂ ಒಂದೇ ಸಮ ನಮ್ಮದು ಅಂತ ಒಂದೇ ಸಮ ಇದು ಈಗ ಮೀಡಿಯಾದಲ್ಲೇ ಕೆಲವರು ಅನ್ಕರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು 4-5 ಜನಕ್ಕೆ ರೇಗ್ಬಿಟ್ಟಿವ್ನಿ ನಾನು ಈಗ ನಾನೇನೋ ನಾನು ಬೆವರ ಸುರಿಸ್ಕೊಂಡು ಒತ್ತಡ ನನಗೆ ಕೆಲಸಗಳು ದಿನ ಇರ್ತವೆ ಅದ್ರ ಮಧ್ಯದಲ್ಲಿ ಫೋನ ಮಾಡಿಬಿಟ್ಟು ನನಗೆ ಆ ವಿಡಿಯೋ ಮಾಡಿಕೊಡು ನನಗೆ ಈ ವಿಡಿಯೋ ಮಾಡಿಕೊಡು ನಿಮ್ಮ ಒಟ್ಟಿ ತಕ್ಕ ಬರ್ತೀವಿ ಅಂತ ನಾನು ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ದೆ ಅವ್ರದ್ದೇ ಆ ಮಾತು ನಾವು ಕೇಳ್ಬೇಕಂತ ಆಗ ರೇಗ್ ಹಾಕ್ಬಿಟ್ಟಿನಿ ಅವರು ಫೋನ್ ಮಾಡಿದ್ರೆ 2 ಮಾತು ಇಡ ನೀನು ಡ್ಯಾಸ್ ಕಟ್ ಮಾಡ್ತಾರದೆ ಏನು ಮಾತಾಡ್ಬೇಕು ಏನು 6 ತಿಂಗಳಿಗೆ 3 ತಿಂಗಳಿಗೆ ಒಂದ್ಸಲ ಮಕ್ಕ ನೋಡವ ಇಲ್ಲ ನಾವು ಯಾವುದೋ ದೇಶದಲ್ಲಿ ಇವಳು ಯಾವುದೋ ದೇಶದಲ್ಲಿ ಇದ್ದಾಳೆ 50 ಸಲ ಒಟ್ಟಿಗೆ ಬರ್ತೀವಿ 50 ಸಲ ಹೊಲ್ತಕ್ಕೆ ಹೋಯ್ತೀವಿ ಆಚೆಗೆ ಹೋಯ್ತೀವಿ 50 ಸಲ ಒಟ್ಟಿಗೆ ಬರ್ತೀವಿ ಅಷ್ಟೇ ಸಾಕಲ್ವ ಹಿಂಗೆ ಓಡಾಡ್ಕೊಂಡು ಐಕಳು ನೋಡ್ಕೊಂಡು ಮಕ್ಕ ನೋಡ್ಕೊಂಡು ಇದ್ರೆ ಸಾಕು ಹಂಗೆ ಒಂದು 5-6 ಜನಕ್ಕೆ ರೇಗ್ ಹಾಕ್ಬಿಟ್ಟಿನಿ ನಾನು ಅವ್ರು ಅನ್ಕೋತಾರೆ ಕೆಂಪನ್ಗೆ ದುರಂಕರ ಆಟಿಟ್ಯೂಡು ಬೆಳೆದ್ಬಿಟ್ಟಿನಿ ಅಂತ ಗತ್ತು ಪತ್ತು ಅಂತ ಎಂಥದ್ದು ಇಲ್ಲ ನಾನು ಯಾವ ಚಿಕ್ಕ ಐಕ್ಳಿಗೂ ಕೆಂಪಣ್ಣ ಅಂದರೆ ಹೇಳಪ್ಪ ಅಂತೀನಿ ಇಲ್ಲ ಹೇಳಿ ಬ್ರದರ್ ಅಂತೀನಿ ಅವ್ರೇನು ತಿಳ್ಕೊತಾರೆ ಅವ್ರಿಗೆ ನಾನು ಮಾತಲ್ಲಿ ರೆಸ್ಪಾನ್ಸ್ ಮಾಡಿರಲ್ವಲ್ಲ ನಮ್ಗೆ ಸ್ಮೂತಾಗಿ ಮಾತಾಡೋ ಅಭ್ಯಾಸ ನಾನು ನೇರ ನೋಡಿ ಅಂತ ಅಂದರೆ ನಮಗೆ ಆ ಮೂಮೆಂಟಲ್ಲಿ ಸಿಟ್ಟು ಬತ್ತಾ ಫೋನ್ ಕಟ್ ಮಾಡ್ಬಿಡ್ತೀನಿ ಇಡ ಮರಿಯ ಫೋನ ಅಂತ ಅಂದ್ಬಿಟ್ಟು ನಮ್ಗೆ ಬೆಣ್ಣೆ ಥರ ಮಾತಾಡ್ಬಿಟ್ಟು ನಮ್ಗೆ ಜಾಸ್ತಿ ಒಳ್ಳೆನೂ ಅನ್ನಿಸ್ಕೊಳ್ಳುವಂಥ ಇದು ಇರಿಕಿಲ್ಲ ಅದಕ್ಕೆ ಅವರು ಒಂದಷ್ಟು ಜನ ಅನ್ಕೋತಾರೆ ನನ್ನ ಕೆಂಪ ಹಂಗೆ ಹಿಂಗೆ ಭಾರಿ ಕೊಬ್ಬು ಅವನು ಬೇಕಾದ್ರೆ ವೀಡಿಯೋನ ನೋಡೋದು ಬೇಡ ಹಂಗೆ ಹಿಂಗೆ ಅಂತ ಪರವಾಗಿಲ್ಲ ಅವ್ರ ಮನಸ್ಥಿತಿಗೆ ಹೆಂಗೆ ಓಡ್ತದೆ ಹಂಗೆ ಓಡಲಿ ತೊಂದರೆ ಇಲ್ಲ ಅಂದರೆ ನಮ್ಮ ರೀಲ್ಸಲ್ಲಿ ಕೆಲವು ಸ್ನೇಹಿತರು ಯೂಟ್ಯೂಬಲ್ಲಿ ಪಾಪ ಯಾವುದೋ ಆ ಥರ ಒಂದು ಬ್ಯಾಡ್ ಕಾಮೆಂಟ್ಸ್ ಆಗಲಿ ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ಬ್ಯಾಡ್ ಕಾಮೆಂಟ್ಸ್ ಆಗಲಿ ಯೂಟ್ಯೂಬಲ್ಲೂ ಅಷ್ಟೇ ಬರಲ್ಲ ಇನ್ ಕೇಸ್ ಬಂದ್ರೆ 100ಕ್ಕೆ ಒಂದು 5 ಅನ್ಕೋತೀನಿ ಇನ್ನು 95 ಅವ್ರ ಗುಡ್ಡು ಒಂದು ಪ್ಲ್ಯಾಟ್ಫಾರಮ್ ಐತೆ ನಾನಲ್ಲ ದೇವರೇ ಬಂದು ವೀಡಿಯೋ ಮಾಡಿದ್ರು ಕೆಟ್ಟ ಕಾಮೆಂಟ್ ಹಾಕುವಂಥ ಪ್ಲ್ಯಾಟ್ಫಾರಮ್ ಯಾವುದಪ್ಪ ಅಂತಂದರೆ
ಫೇಸ್ಬುಕ್ ನಂಬರ್ 1. ನೀವು ಯಾರು ಕಾಮೆಂಟ್ ಬಾಕ್ಸ್ನಾರ ತೆಗೆದು ನೋಡಿ. ಈ ಭೂಮಿ ಮೇಲೆ ಅವ್ರು ಬಿಟ್ಟರೆ ಸತ್ಯ ಹರಿಶ್ಚಂದ್ರರು ಇನ್ಯಾರು ಇಲ್ಲ ಅನ್ನೋ ರೀತಿ ಮಾತಾಡುವಂಥದ್ದು ಅವರು. ಆ ಥರ ಕಾಮೆಂಟ್ ಮಾಡುವಂಥದ್ದು. ತಕಬಾಲೆ ಗಂಜಿ ಹಾಂ ಗಂಜಿ ಹಾಂ ಈ ಕಸು ಬಂದಿದೆ ಕೈಯನ್ನೇ ಓದ್ಕೊತೀನಿ ಹಿಡ್ಕೊಂಡು ಈ ಫೋನ. ಇನ್ನೇನ್ಗೆ ಈಗೊಂದು ಪರೀಕ್ಷೆ ಮಾಡ್ತೀನಿ. ಇದೇನಿದೆ ಇದು? ಹಾಂ ದುಡ್ಡು. ಇದು ಹೆಂಗೆ ತಯಾರು ಮಾಡೋದು? ಹಾಂ ಏನೋ ಒಂದು ವಿಷಯ ಹೇಳ್ತೀನಿ. ಅದು ಕೆಲವು ವಿಡಿಯೋ ನೋಡುವಂಥವ್ರಿಗೆ ಹೌದಲ್ವಾ ಅನ್ನೋ ಥರನೂ ಆಗುತ್ತೆ, ಕೆಲವ್ರಿಗೆ ಗೊತ್ತಿರುತ್ತೆ, ಇನ್ನು ಕೆಲವ್ರಿಗೆ ಹೌದಲ್ವಾ ಅಂತಲೂ ಆಗುತ್ತೆ. ಇಡೀ ವರ್ಲ್ಡಲ್ಲೇ ಉಪಯೋಗಿಸುವಂಥದ್ದು ಮಾಮೂಲಿ ದುಡ್ಡು. ನಾವು ರೂಪಾಯಿ ಅಂತೀವಿ, ಇನ್ನು ಬೇರೆ ಬೇರೆ ಕಡೆ ಈಗ ಥೈಲ್ಯಾಂಡ್ ದೇಶದಲ್ಲಿ ಬಾತ್ ಅಂತಾರೆ, ಹಂಗೆ ಬೇರೆ ಬೇರೆ ಇರುತ್ತೆ. ಇದು ಈ ಸಾಂಬಾರು ಮಾಡೋಕ್ಕೆ ಏನೇನು ಬೇಕು? ಸಾಂಬಾರು ಮಾಡೋಕ್ಕೆ ಬೇಕು ಟೊಮಟೊ, ಈರುಳ್ಳಿ, ಏನೋ ತರಕಾರಿ, ಒಂದಿಷ್ಟು ತರಕಾರಿ ಇದ್ರೆ ಸಾಂಬಾರು ಆಯ್ತದೆ. ಈ ದುಡ್ಡನ್ನ ತಯಾರು ಮಾಡೋಕ್ಕೂ ಮೆಟೀರಿಯಲ್ ಬೇಕು. ಮಿಷಿನ್ ಬೇಕು. ಏನೋ ಮಿಷಿನ್ ಬೇಕು ಅಂದೆ. ಸರಿ ಆಯ್ತು, ಒಪ್ಕೋತೀನಿ. ಆ ಮಿಷಿನ್ ಹೆಂಗೆ ಬಂದದು? ಅದು ಮಿಷಿನ್ ಗೊತ್ತಿಲ್ಲ, ಒಟ್ಟಲ್ಲಿ ಮಿಷಿನಲ್ಲಿ ತಯಾರು ಮಾಡ್ತಾರೆ. ಮಿಷಿನಲ್ಲಿ ತಯಾರು ಮಾಡ್ತಾರೆ, ಆಯ್ತು ಒಪ್ಕೊಳಮ್ಮ. ಮಿಷಿನ್ ತಯಾರು ಮಾಡ್ತಾರೆ, ಮಿಷಿನಲ್ಲಿ ತಯಾರು ಮಾಡ್ತಾರೆ ಅಲ್ವಾ? ಆ ಮಿಷಿನ್ ತಯಾರು ಮಾಡೋಕ್ಕೂ ಮೆಟೀರಿಯಲ್ ತರಕಾರು ದುಡ್ಡು ಬೇಕಲ್ವ ಮೊದಲು? ಈ ದುಡ್ಡೇ ಕಂಡಿಡ್ದಿಲ್ವಲ್ಲ, ಮಿಷಿನ್ ಹೆಂಗೆ ಕಂಡಿಡಿದ್ರು ದುಡ್ಡು ತಯಾರು ಮಾಡೋದ? ಈಗ ಇದಕ್ಕೇನೇನೋ ಮೆಟೀರಿಯಲ್ ಬೇಕು, ಈ ದುಡ್ಡು ತಯಾರು ಮಾಡೋಕ್ಕೆ ಏನೇನೋ ಮೆಟೀರಿಯಲ್ ಬೇಕು. ಆ ಮೆಟೀರಿಯಲ್ಲ ಹೆಂಗೆ ತಗೊಬಂದರು, ಹೆಂಗೆ ಕಂಡಿಡಿದ್ರು ಅದನ್ನ ತಯಾರು ಮಾಡೋಕ್ಕೆ? ಮಿಷಿನ್ ಹೆಂಗೆ ಕಂಡಿಡಿದ್ರು, ಮೆಟೀರಿಯಲ್ ಹೆಂಗೆ ಕಂಡಿಡಿದ್ರು? ಇಲ್ಲ ಎಲ್ಲರ ಸಾಲ ತಗೊಬಂದ್ರೆ ಸಾಲ ತರಕ್ಕೂ ಅದು ಹೆಂಗೆ ಕಂಡಿಡ್ದಿರ್ತಾರೆ ಮೊದಲು. ಈಗ ಇನ್ನೊಬ್ರು ತಾವು ತಗೊಬರಕ್ಕೂ ಅವರು ದುಡ್ಡು ತಯಾರು ಮಾಡಬೇಕು ಅಂತ ಅಂದರೆ ಈ ಮೆಟೀರಿಯಲ್ ಹೆಂಗೆ ಕಂಡಿಡ್ದಿರ್ತಾರೆ? ದೇಶಗಳು ಸುತ್ತು ಗೊತ್ತಾಯ್ತದೆ. ಹಂಗೆ ಒಂದು ಸಣ್ಣದಾಗಿ ಏನೋ ಆ ಥರ ಆಲೋಚನೆ ಓಡ್ತಾ ಇರ್ತದೆ. ದುಡ್ಡು ತಯಾರು ಮಾಡೋಕ್ಕೂ ಮೆಟೀರಿಯಲ್ ಬೇಕು ಅಂದಾಗ ಅದು ಹೆಂಗೆ ಮೆಟೀರಿಯಲ್ ಖರೀದಿ ಮಾಡಿದ್ರು? ಒಂದು ಮಿಷಿನ್ ಪ್ರಿಂಟು, ಒಂದು ಮಿಷಿನ್ನ ಹೆಂಗೆ ಕಂಡಿಡಿದ್ರು? ಈಗ ದುಡ್ಡು ಕೊಟ್ಟು ಪ್ಯಾನ್ ತಗೋತೀವಿ, ಪ್ಯಾನ್ ಓಡ್ತದೆ. ಹಂಗೆ ಒಂದು ಮಿಷಿನ್ ತರೋಕ್ಕೂ ಕಾಸು ಬೇಕಲ್ವಾ? ಈ ಕಾಸು ತಯಾರಕ್ಕೂ ಅದು ಹೆಂಗೆ ಕಾಸೇ ತಯಾರಾಗಿರಲ್ವಲ್ಲ, ಅದು ಹೆಂಗೆ ಅಂತ ಒಂದು ಹಂಗೆ ಸಣ್ಣದಾಗ ಆಲೋಚನೆ ಓಡ್ತದೆ. ನೀನು ಗೊತ್ತಾಯ್ತಾ ಇಲ್ವಲ್ವ? ಗೊತ್ತಾಯ್ತಾ ನಾನು ಏನಂದೆ ಅಂತ? ಈಗ ಅದು ಏತ್ರಲ್ಲಿ ಬಂದದು ದುಡ್ಡು ಅಂತ ನಿಂಗೆ ಕೇಳಲ್ಲ. ಈಗ ಯಾಲೇ ಒಂದು 3-4 ದಿನ ಆಗಿತ್ತು ವಿಡಿಯೋ ಮಾಡಿ. ಕಾರಣ ಮಾಮೂಲಿ ಸಣ್ಣ ಪುಟ್ಟ ಕೆಲಸ. ಈಗ ಮನೆ ನೋಡ್ತಾ ಇದ್ರಿ ಅಲ್ವಾ, ಅಲ್ಲೆಲ್ಲ ಕ್ಲೀನ್ ಮಾಡೋದು, ಎಲ್ಲ ಟ್ಯಾಂಕಿಯೆಲ್ಲ ತೊಳೆಯೋದು. ಈಗ ಮುಂದೆ ತಿಂಗಳು ಗೃಹಪ್ರವೇಶ ಡೇಟು, ಶ್ರಾವಣಕ್ಕೆ ಇದು ಮಾಡ್ತಾ ಇರುವಂಥ ಗೃಹಪ್ರವೇಶ ಮಾಡ್ತಾ ಇರುವಂಥದ್ದು. ಫಸ್ಟ್ ಟೈಮ್ ಇದು ಅನೌನ್ಸ್ ಮಾಡ್ತಾ ಇದ್ದೀನಿ ಶ್ರಾವಣಕ್ಕೆ. ಬಟ್ ಡೇಟು ನೆಕ್ಸ್ಟು ಖಂಡಿತ ಒಂದು ಹತ್ರ ಬಂದಾಗ ತಿಳಿಸ್ತೀನಿ. ಈಗ ಸಣ್ಣ ಪುಟ್ಟ ಕೆಲಸ ಎಲ್ಲನೂ ಪೂರ್ತಿ ಮುಗಿಸ್ಬಿಟ್ಟು ನೆಕ್ಸ್ಟು ಈಗ ಕಾರ್ಡ್ ಹೊಡಿಸೋಕೆ ಹೋಗ್ಬೇಕು. ಇವತ್ತು ಕಾರ್ಡ್ ಹೊಡಿಸೋಕೆ ಹೋಗ್ಬೇಕು. ಮಂಡ್ಯ ತಪ್ಪರು ಪಾಂಡಪುರ ಎಲ್ಲರೂ ಹೋಗ್ಬಿಟ್ಟು ಕಾರ್ಡ್ ಹೊಡಿಸ್ಬೇಕು. 1,000 ಹೊಡಿಸ್ಬೇಕು ಅಂದ್ಕೊಂಡಿವ್ನಿ. ನೋಡು, 1,000 ಕಾರ್ಡ್ ಹೊಡಿಸ್ಬೇಕು. ಅವೆಲ್ಲನೂ ಹಳೆ ಕಾರ್ಡಲ್ಲಿ ನೋಡ್ಬಿಟ್ಟು ಹೆಂಗೆ ಬರ್ಕಂಡು ಏನೇನೋ ಅವರು ಹೇಳ್ತಾರೆ ಹೆಂಗೆ ಅಂತ. ಅದು ಎಷ್ಟು ರೂಪಾಯಿ ಏನೋ ಗೊತ್ತಿಲ್ಲ. ಒಂದು ಸಿಂಪಲ್ಲಾಗಿ 1,000 ಕಾರ್ಡ್ ಹೊಡಿಸ್ಬಿಟ್ಟು ಅವೆಲ್ಲ ಹಂಚುವಂಥ ಕೆಲಸ, ಇನ್ನು ಸಣ್ಣ ಪುಟ್ಟ ಮನೆ ಕೆಲಸ ಮುಗಿಸ್ಬೇಕು. ಅದಕ್ಕೋಸ್ಕರ ಇವಾಗ ಗ್ಯಾಪ್ ಕೊಟ್ಟು ವೀಡಿಯೋ ಮಾಡೋಕ್ಕಾಗೋದು. ಕಂಟಿನ್ಯೂ ವೀಡಿಯೋ ಮಾಡೋಕ್ಕಾಗಲ್ಲ. ದಿನ ಪ್ರಮೋಷನ್ ವೀಡಿಯೋಗಳು ಬರ್ತಾವೆ, ಹೋಗೋಕ್ಕಾಗಲ್ಲ. ಕೆಲವೊಂದಕ್ಕೆ ಹೋಗಬೇಕು. ನಾಳೆ ಒಂದು ಪ್ರಮೋಷನ್ ಐತೆ, ಹೋಗಬೇಕು. ಸಿಂಪಲ್ಲಾಗಿ ಅದು ಮಾಡ್ಕೊಂಡು ಬರಬೇಕು. ನಮ್ಮ ಸ್ನೇಹಿತರು ಅವ್ರಿಗೂ ನಮ್ಗೆ ಇಬ್ರಿಗೂ ನೋಡ್ಬೇಕು. ಅಲ್ಲೇ ಸೀರೆ ಒಂದು 10,000 ರೂಪಾಯಿ ಸೀರೆ ತರ್ಮ ಅಂತಿದ್ದೆ. ಇವಳೇನೋ ಬೇಡ ಅಂತವಳೆ. ಸೀರೆನೇ ಬೇಡ, ಮಾಮೂಲಿ ಏನೋ ಅದೇನೋ ಇನ್ನೂ ನೈಟಿ ಪೈಟಿ ಹಾಕೊಂಡು ಪೂಜೆ ಕೂತ್ಕೊಂಡ್ರೆ ಆಯ್ತದೆ ಅಂತವಳೆ. ಅಯ್ಯಪ್ಪ, ನಿನ್ನಂತಾನೆ ಇರಬೇಕು ದುಡ್ಡು ಉಳಿಸಕ್ಕೆ. ನೀನ್ ಮಾಡ್ತಾರ ನಾನು ಸೀರೆ ಬೇಡ ಅನ್ನ. ನಾನೆಲ್ಲ ಹಂಗೆ ಅಂದ್ಕೊಂಡೆ. ನೀನ್ ಚೆನ್ನಾಗಂದೆ. ಈಗ ನಾವು ಅಲ್ಲೇ ಬಟ್ಟೆ ಹೊಲಿಯೋಕ್ಕಾಗದೆ. ಯಾವಾಗ ಹೋಗಿದೆ? ಅಲ್ಲೇ ಹೊಲಿ ಹಾಕ್ಬಿಟ್ಟೆ ನಾನು. ಬ್ಲೌಸ್ ಹೊಲಿಲಿ ಅಂತ ಸೀರೆ ತಗೊಡ್ತಾನೀಯ, ಇವ್ ಬಟ್ಟೆ ಹರಿಯಾಕೊಳಕ್ ಹೋಗೋನೆ. ರೆಡಿಮೇಡ್ ತಾನೇ ನೀನ್ ತಗೋತಿದ್ದೆ ಯಾವಾಗ್ಲೂ? ಒಂದ್ ಜೊತೆ ವಿಜಿಗೆ ನನಗೆ ಒಂದ್ ಜೊತೆ ಒಂಥರ ಚೆನ್ನಾಗಿರೋವು ರೆಡಿಮೇಡು ಪೂಜೆ ಕೂತ್ಕೊಳ್ಳೋವು. ರಾಮರಾಜು ಯಾವುದೋ ಬತ್ತವಲ್ಲ, ರೈಮಂಡ್ಸು ಅವೆಂಥವು ಅವು. ನಿಮ್ಮ ಮಾತ್ರ ಸರಿಯಾಗಿದ್ದೀರಿ. ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ಮ. ಒಬ್ಬರು ಇನ್ಸ್ಟಾಗ್ರಾಮಲ್ಲಿ ಪಾಪ ಅಣ್ಣ ಪ್ರತಿ ವೀಡಿಯೋಗೂ ಅಣ್ಣ ಅಡ್ಡ ವೀಡಿಯೋ ಹಾಕೋಣ, ಯೂಟ್ಯೂಬಲ್ಲಿ ಅಡ್ಡ ವೀಡಿಯೋ ಹಾಕೋಣ ಅಂತ ಕೇಳ್ತಾ ಇರ್ತಾರೆ.
ಸೊ ಹಾಕಮ್ಮ, ಖಂಡಿತ ಹಾಕಮ್ಮ. ಥ್ಯಾಂಕ್ ಯು. ಈ ವಿಡಿಯೋ ಇಲ್ಲಿಗೆ ಕೊನೆಯಾಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಏನಾರ ಸ್ವಲ್ಪ ಸಣ್ಣ ಪುಟ್ಟದಾಗಿ ಏನಾರ ತಿಳಿಸಮ್ಮ. ಥ್ಯಾಂಕ್ ಯು.